ಮಂಡ್ಯದಲ್ಲಿ ಎಸ್ಎಸ್ಎಲ್ಸಿ ಟಾಪರ್ಗೆ ಅಭಿನಂದನೆಯನ್ನ ಸಲ್ಲಿಸಲಾಗಿದೆ. ಮಂಡ್ಯ ಜಿಲ್ಲಾಡಳಿತ ಅಭಿನಂದಿಸಿದ್ದಾರೆ, ಪ್ರೋತ್ಸಾಹಿಸಿದ್ದಾರೆ. ಕೆಸಿ ನವನೀತ್ ರಾಜ್ಯಕ್ಕೆ ತೃತೀಯ ಬಂದಿದ್ದಾರೆ. ಮಂಡ್ಯ ಜಿಲ್ಲೆಗೆ ಪ್ರಥಮ ಸ್ಥಾನ. ತೂಬಿನಕೆರೆಯ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಓದ್ತಾ ಇದ್ರು ವಿದ್ಯಾರ್ಥಿ ನವನೀತ್ ಅಂತ. 625ಕ್ಕೆ 623 ಅಂಕಗಳನ್ನು ಪಡೆದು ರಾಜ್ಯಕ್ಕೆ 3ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಮಂಡ್ಯ ತಾಲೂಕಿನ ಕನ್ನಲಿ ಗ್ರಾಮದ ಚನ್ನೇಗೌಡ ವೆಂಕಟಲಕ್ಷ್ಮಮ್ಮ ಅವರ ಪುತ್ರ. ಕಷ್ಟದ ನಡುವೆಯೂ ಮಗನಿಗೆ ಬೆಂಬಲವಾಗಿ ನಿಂತಿದ್ರು ಪೋಷಕರು. 6ನೇ ತರಗತಿಯಿಂದ ಎಸ್ಎಸ್ಎಲ್ಸಿವರೆಗೂ ಕೂಡ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ ಈ ಬಾಲಕ ಕನ್ನಡದಲ್ಲಿ 125, ಇಂಗ್ಲಿಷ್, ಹಿಂದಿ, ಗಣಿತದಲ್ಲಿ 100 ಅಂಕ, ಸಮಾಜ ವಿಜ್ಞಾನ ಹಾಗೂ ವಿಜ್ಞಾನದಲ್ಲಿ ತಲಾ 99 ಅಂಕವನ್ನು ಗಳಿಸಿ ಜಿಲ್ಲೆಗೆ ಕೀರ್ತಿ ತಂದಿದ್ದಾನೆ ವಿದ್ಯಾರ್ಥಿ. ಜಿಲ್ಲಾಡಳಿತದಿಂದ ಅಭಿನಂದಿಸಿ ಭವಿಷ್ಯ ಉಜ್ವಲವಾಗಿರಲಿ ಅಂತ ಆಶಿಸಿದ್ದಾರೆ. ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ವೀರ್ ಆಸಿಫ್ ಅವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಅದು ನಮ್ಮ ಶಿಕ್ಷಕರೆಲ್ಲ ತುಂಬ ಇದು ಮಾಡಿದ್ದಾರೆ. ನಮ್ಮ ಅಂಕಲ್ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಹೋಗ್ಬೇಕಾದ್ರೆ ಬೆಳಗ್ಗೆ ಎಲ್ಲ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡ್ತಾರೆ. ಬೆಳಗ್ಗೆ ಎದ್ದು ಓದಿಸ್ತಿದ್ರು. ಅವರೆಲ್ಲ ಟೈಮ್ ಟೇಬಲ್ ಎಲ್ಲ ಹಾಕೊಟ್ಟಿದ್ರು ಚೆನ್ನಾಗಿ ಓದೋಕ್ಕೆ. ಅವ್ರ ಟೀಚರ್ಸ್ ಎಲ್ಲ ಚೆನ್ನಾಗಿ ಪಾಠ ಮಾಡ್ತಿದ್ರು. ಎಷ್ಟು ಇದಾಗ ಇಷ್ಟಪಡ್ತೀವಿ. ಸಾಮಾನ್ಯವಾಗಿ ಪ್ರೈವೇಟ್ ಸ್ಕೂಲ್ ಮಕ್ಕಳು ಈ ರೀತಿ ಅಚೀವ್ಮೆಂಟ್ ಮಾಡ್ತಾರೆ. ಅದನ್ನು ಸರ್ಕಾರಿ ಶಾಲೆ ಹಾಸ್ಟೆಲ್ ಇಟ್ಕೊಂಡು ಈ ರೀತಿ ಸಾಧನೆ ಮಾಡಲಿಕ್ಕೆ ಏನೆಲ್ಲ ಕಾರಣಗಳು? ಅದು ಹಾಸ್ಟೆಲ್ದು ಟೈಮ್ ಎಕ್ಸ್ಟ್ರಾ ಉಳಿತು, ಟೈಮ್ ಜಾಸ್ತಿ ಸಿಗ್ತಾಯಿತ್ತು. ಓದಬೇಕಾದ್ರೆ ಅಲ್ಲಿ ಹಾಸ್ಟೆಲ್ ಫೆಸಿಲಿಟೀಸ್ ಅವೆಲ್ಲ ಚೆನ್ನಾಗಿರ್ತಿತ್ತು. ಅದೆಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ರು ಟೀಚರ್ಸ್ ಎಲ್ಲ. ಅಲ್ಲೇ ಸ್ಟೇ ಇರ್ತಿದ್ರು ಎಲ್ಲ ಟೀಚರ್ಸ್ ಎಲ್ಲ. ಸಪೋರ್ಟ್ ಮಾಡ್ತಿದ್ರು. ಏನು ಕೇಳಿದ್ರು ಹೇಳ್ಕೊಡ್ತಿದ್ರು. ಡೌಟ್ ಎಲ್ಲ ಬೇಗ ಕ್ಲಿಯರ್ ಮಾಡ್ಕೊಡ್ತಿದ್ರು. ಎಕ್ಸಾಮ್ಸ್ ಎಲ್ಲ KS ಎಲ್ಲ ಹೊಡಿಕೊಡ್ತಿದ್ರು. ಆಮೇಲೆ ಕ್ವಶನ್ ಪೇಪರ್ ಎಲ್ಲ ಚೆನ್ನಾಗಿ ಸಾಲ್ವ್ ಮಾಡಿಸ್ತಾ ಇದ್ರು. ಜಿಲ್ಲೆಗೆ ಫಸ್ಟ್ ಸ್ಟೇಟ್ಗೆ ಎಸ್ ಸರ್. ಇನ್ನೊಂದು ಸ್ವಲ್ಪ ಟ್ರೈ ಮಾಡಿದರೆ ಸ್ಟೇಟ್ ಬರ್ಬೋದಾಗಿತ್ತು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.